ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ 35,000 kg ತೂಕವುಳ್ಳಂತಹ ಪಂಚಲೋಹದಿಂದ ಮಾಡಿರುವಂತಹ ಪ್ರತಿಮೆಯನ್ನು ನೋಡೋಕೆ ಹೋಗ್ತಿದ್ದೀವಿ. ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಬಸಪ್ಪನವರ ಗೌಡಕೆರೆಯಲ್ಲಿರುವಂಥ ದೇವಸ್ಥಾನಕ್ಕೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಬೆಂಗಳೂರಿಂದ ಗೌಡಕೆರೆಗೆ ಡಿಸ್ಟೆನ್ಸ್ 82 ಕಿಲೋಮೀಟರ್ ಇದೆ. ಮೈಸೂರು ಕಡೆಯಿಂದ ಬರ್ತೀರಾ ಅಂದರೆ 85 ಕಿಲೋಮೀಟರ್ ಆಗುತ್ತೆ. ಹಾಗೆ ಹಾಸನ ಕಡೆಯಿಂದ ಬರೋದಾದರೆ 145 ಕಿಲೋಮೀಟರ್ ಆಗುತ್ತೆ. ನಿಯರ್ ಚನ್ನಪಟ್ಟಣ ಆಗುತ್ತೆ. ಚನ್ನಪಟ್ಟಣದಿಂದ 20 ಕಿಲೋಮೀಟರ್ ಇದೆ. ರಾಮನಗರದಿಂದ ಆಗೋದಾದರೆ 28 ಕಿಲೋಮೀಟರ್ ಇದೆ. ಚಾಮುಂಡೇಶ್ವರಿ ಮೂಲ ವಿಗ್ರಹವನ್ನು ದರ್ಶನ ಮಾಡ್ತೀರಾ ಅಂದರೆ ಈ ಕ್ಯೂನಲ್ಲಿ ಹೋಗಬೇಕಾಗುತ್ತೆ. ಇಲ್ಲಾಂದರೆ ನೀವು ದೊಡ್ಡ ವಿಗ್ರಹವನ್ನು ದರ್ಶನ ಮಾಡ್ತೀರಾ ಅಂದರೆ ಆ ಕಡೆ ಇನ್ನೊಂದು ರೂಟ್ ಇದೆ, ಆ ರೂಟಲ್ಲಿ ಹೋಗ್ಬೋದು. ಚಾಮುಂಡೇಶ್ವರಿ ಮೂಲ ವಿಗ್ರಹವನ್ನು ದರ್ಶನ ಮಾಡ್ತೀರಾ ಅಂದರೆ ಕ್ಯೂನಲ್ಲೇ ಬರಬೇಕಾಗುತ್ತೆ. ಈ ಒಳಗಡೆ ತಾಯಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಇರೋದು. ಈ ಮೂಲ ವಿಗ್ರಹಕ್ಕೂ 18 ಕೈಗಳಿರುತ್ತದೆ. ತಾಯಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ಆಮೇಲೆ ನಾವು ಚಾಮುಂಡೇಶ್ವರಿ ದರ್ಶನ ಮಾಡಬೇಕಾಗುತ್ತೆ. ಇದೇ ನೋಡಿ ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ. ಚಾಮುಂಡೇಶ್ವರಿ ವಿಗ್ರಹ ಸುಮಾರು 35,000 kg ತೂಕ ಇರುವ ವಿಗ್ರಹ ಇದು. ಈ ವಿಗ್ರಹವು 68 ಅಡಿ ಎತ್ತರವಿದ್ದು ಈ ಪ್ರತಿಮೆಯನ್ನು ಪಂಚಲೋಹಗಳಾದಂಥ ಚಿನ್ನ, ಬೆಳ್ಳಿ, ತಾಮ್ರ, ಕಂಚು ಹಿತ್ತಾಳೆಯಿಂದ ತಯಾರಿಸಲಾಗಿದೆ. ಈ ವಿಗ್ರಹ ಸುಮಾರು 2018ರಲ್ಲಿ ಈ ವಿಗ್ರಹದ ಕೆಲಸವನ್ನು ಪ್ರಾರಂಭ ಮಾಡಿ 2021ರಲ್ಲಿ ಈ ವಿಗ್ರಹದ ಪೂರ್ತಿಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಈ ವಿಗ್ರಹಕ್ಕೆ 18 ಕೈಗಳಿರುತ್ತದೆ. ಚಾಮುಂಡೇಶ್ವರಿ ವಿಗ್ರಹದ ಹಿಂದುಗಡೆ ಹರಕೆ ತೆಂಗಿನಕಾಯಿ ಕೊಡ್ತಾ ಇರ್ತಾರೆ. ಒಂದು ತೆಂಗಿನಕಾಯಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಆ ತೆಂಗಿನಕಾಯಿನ ತಗೊಂಡು ಬಂದು ಚಾಮುಂಡೇಶ್ವರಿ ವಿಗ್ರಹದ ಕೆಳಗಡೆ ಒಂದು ಚಿಕ್ಕ ವಿಗ್ರಹ ಇರುತ್ತದೆ.
ಅಲ್ಲಿ ಬಂದು ಹರಕೆ ತೆಂಗಿನಕಾಯಿಯನ್ನು ಪೂಜೆ ಮಾಡಿಸಿಕೊಂಡು ಆಮೇಲೆ ಹರಕೆ ತೆಂಗಿನಕಾಯಿಯನ್ನು ಕಟ್ಟಬೇಕಾಗುತ್ತದೆ. ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದು ನಿಮ್ಮ ಕಷ್ಟಗಳು ಕೋರಿಕೆಗಳು ಹೇಳಿಕೊಂಡರೆ ದೇವರ ದರ್ಶನವನ್ನು ಮಾಡಿ 7 ವಾರಗಳ ಕಾಲ ಕಾಯಿ ಕಟ್ಟಿದರೆ ಕಷ್ಟಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ಕೂಡ ಹರಕೆ ತೆಂಗಿನಕಾಯಿ ಸಿಗುತ್ತದೆ. ಇದರ ಆಪೋಸಿಟ್ ಆಗಿ ಬಸಪ್ಪನವರ ಗುದ್ದಿಗೆ ಅಂತ ಇರುತ್ತದೆ. ಅದರ ಹತ್ತಿರ ಬಂದು ನಮ್ಮ ಕೋರಿಕೆಯನ್ನು ಹೇಳಿಕೊಂಡು 7 ಸುತ್ತು ಪ್ರದಕ್ಷಿಣೆ ಹಾಕಿಬಿಟ್ಟು ಹರಕೆ ತೆಂಗಿನಕಾಯಿಯನ್ನು ಕಟ್ಟಬೇಕಾಗುತ್ತದೆ. ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ಅನ್ನದಾನ ದಾಸೋಹ ನಡೆಯುತ್ತದೆ. ಇಲ್ಲಿ ತಾಳೆಗರಿ ಶಾಸ್ತ್ರವು ಮೂಲಕ ಭಕ್ತರಿಗೆ ಪರಿಹಾರ ಹೇಳುವ ಸಂಪ್ರದಾಯವಿದೆ. ಚಾಮುಂಡೇಶ್ವರಿ ದೇವಸ್ಥಾನವು ಬೆಳಿಗ್ಗೆ 6 ರಿಂದ 9 ಗಂಟೆ ತನಕ ರಾತ್ರಿ ಓಪನ್ ಇರುತ್ತದೆ.